ಗೋವಾ ರಾಜ್ಯದಲ್ಲೂ ಕೂಡ ವರುಣ ಆರ್ಭಟಿಸುತ್ತಿದ್ದಾನೆ. ಮಳೆಯ ಅಬ್ಬರಕ್ಕೆ ಹಳ್ಳ ಕೊಳ್ಳಗಳು ಗೋವಾದಲ್ಲೂ ಮೈದುಂಬಿ ಹರಿತಾ ಇದೆ. ಪ್ರವಾಹದಲ್ಲಿ ಸಿಲುಕಿ ಹಲವು ಜನ ಪರದಾಡಿದ್ದಾರೆ. ರಕ್ಷಣಾ ಸಿಬ್ಬಂದಿ ಪಾಲಿ ಪ್ರದೇಶದಲ್ಲಿ ರೆಸ್ಕ್ಯೂ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಗೋವಾದ ಬಿಕೋಲಿಂನಲ್ಲಿ ರಸ್ತೆಗಳು ಜಲಾವೃತವಾಗಿದ್ದಾವೆ. ಮೋಪಾ ಏರ್ಪೋರ್ಟ್ಗೂ ಕೂಡ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇತ್ತೀಚೆಗಷ್ಟೇ ನಿರ್ಮಾಣವಾಗಿದ್ದಂತಹ ವಿಮಾನ ನಿಲ್ದಾಣ ಇದು. ಅಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ನೀರು ನಿಂತಹ ಕಾರಣದಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. आणि कसा दोन होय पहिले यांका काढूया नो ಮಹಾರಾಷ್ಟ್ರದಂತೆ ಗೋವಾದಲ್ಲೂ ಕೂಡ ವರುಣಾರ್ಭಟ ಬಹಳ ಜೋರಾಗಿದೆ. ಜನರ ಪರದಾಟ ಅಲ್ಲೂ ಕೂಡ ಮುಗಿಲು ಮುಟ್ಟಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿಕ್ಕಾಕೊಂಡಂತಹ ಜನರನ್ನ ಹಗ್ಗದ ಸಹಾಯದಿಂದ ರಕ್ಷಣಾ ಪಡೆಗಳು ರೆಸ್ಕ್ಯೂ ಮಾಡುವಂತಹ ಕೆಲಸವನ್ನ ಮಾಡಿವೆ. ಯಾಕಂದ್ರೆ ಭಾರೀ ಪ್ರಮಾಣದಲ್ಲಿ ನೀರು ಹರಿತಾ ಇದ್ರಿಂದ ಜನ ತಗ್ಗು ಹಾಕೊಂಡ್ಬಿಟ್ಟಿದ್ರು. ಮತ್ತೊಂದು ಕಡೆ ಮೋಪಾ ಏರ್ಪೋರ್ಟ್ ಇತ್ತೀಚೆಗಷ್ಟೇ ಉದ್ಘಾಟನೆಯಾಗಿದ್ದಂತಹ ಏರ್ಪೋರ್ಟ್, ಆ ಏರ್ಪೋರ್ಟ್ನ ಒಳಭಾಗಕ್ಕೂ ಕೂಡ ನೀರು ನುಗ್ಗಿ ಅಲ್ಲೂ ಅವಾಂತರ ಸೃಷ್ಟಿಯಾಗಿದೆ. ಮತ್ತೊಂದು ಕಡೆ ಗೋವಾದಲ್ಲಿ ಹಲವು ಭಾಗಗಳಲ್ಲಿ ರಸ್ತೆಗಳು, ಅದರಲ್ಲೂ ಬಿಕೋಲಿಂ ಪ್ರದೇಶದಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿಬಿಟ್ಟಿದ್ದಾವೆ. ವಾಹನ ಸಂಚಾರ ಬಹಳ ಕಷ್ಟಕರ ಅನ್ನುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.